ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣ ಹೊರತಂದು 150 ಕೋಟಿ ರೂಪಾಯಿಯ ಅಮಿಷನ್ ಕೊಟ್ಟಿದ್ದು ನಾನು ಅದನ್ನು ತಗೊಳ್ತಾ ಇದ್ದವನು. ಹಾಗೆ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದರೆ ನಾನು ಕೋಪ ಮಾಡಿದ ಮತ್ತೇನು ಮಾಡಿ. ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ತಮ್ಮ ವರದಿ. ಆದರೆ ತಮ್ಮ ವರದಿ ಕಸದ ಬುಟ್ಟಿ ಸೇರಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದೇ ಸರ್ಕಾರ ಇದೆ, ಆದರೆ ಯಾಕೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಒಂದು ಇದು ನೋಡಬಾರ್ದು? ಅದೇ ಹೇಳಿದಲ್ಲ, ಯಾವುದೋ ಥರದ ಪ್ರಭಾವ ಬೀರಿರಬೇಕು. ಆದರೆ ನನ್ನ ರಿಪೋರ್ಟ್ ಏನಿದೆ ಅದು ಕಸ ಬುಟ್ಟಿ ಹೋಲಿಕೆ ಸಾಧ್ಯನೇ ಇಲ್ಲ. ಸಹಜವಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ಇದೆ. ಮತ್ತೆ ಅವ್ರ ಪಕ್ಷದವರೇ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ. ಬಹುಶಃ ಬಹಳ ಪ್ರಭಾವಿಗಳು ಅವರಿಗೆ ಪ್ರಭಾವ ಬೀರಿರ್ಬೇಕು ಅಂದ್ಬಿಟ್ಟು ಅವರು ಹೇಳ್ತಾರೆ, ನಾವಲ್ಲ. ನಾನು ಬಿಜೆಪಿ ಪಕ್ಷದಿದ್ದು ಬಿಜೆಪಿ ಕೊಟ್ಟ ಯಾವ ಅಧಿಕಾರ ಇದೆಯೋ ಮೈನಾರಿಟಿ ಕಮಿಷನ್ ಚೇರ್ಮನ್, ಆಗ ನಮ್ಮ ನಾಯಕರ ಚರ್ಚಿಸಿನೇ ಈ ಒಂದು ದೊಡ್ಡ ಹಗರಣದ ಹೊರತಂದವರು. ನಾನು ನಾಯಕರ ಜೊತೆ ಚರ್ಚಿಸಿ, ಬಿಜೆಪಿ ಮಾತ್ರ ಅಲ್ಲ ಸಂಘದವರು ಕೂಡ RSS ಅವರು ಕೂಡ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇದನ್ನ ಲಾಜಿಕ್ ನೆಟ್ಟಿಗೆ ತಕೊಂಡು ಹೋಗ್ಬೇಕೆಂದು ಹೇಳಿದ್ದು ಕೂಡ ಅವರೇ ಬಂದು ಶ್ರೀಮತಿ ಕೂತ್ಕೊಂಡು ಅದರ ಮಣಿಪಾಡಿ ರಿಪೋರ್ಟ್ ಅನ್ನ ಮಂಡನೆ ಮಾಡಬೇಕು ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಹೇಳಿದವರು. ಆ ವಿಷಯದಲ್ಲಿ ಬಹಳಷ್ಟು ನಾವು ಒಟ್ಟಿಗೆ ಇದ್ದೀವಿ. ಆದರೆ ಬರಬರ್ತಾ ತೋರುಬಲ ಅದು ಹಣಬಲ ಏನಿದೆಯೋ ಈ ಕಳ್ಳರದ್ದು, ಅಂದ್ರೆ ಯಾರು ಈ ಲಪ್ಟಾಯಿಸಿದವರು ನಮ್ಮ ಆಸ್ತಿಗಳನ್ನ, ಅದು ಜಾಸ್ತಿಯಾಗಿ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತು ಎಂಬ ಸಂದೇಹ ನಮ್ಗೆ ಬರ್ತಾ ಇದೆ. ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನನಗೆ RSS ಅವರ ಕೂಡ ಆಶೀರ್ವಾದ ಇದೆ, ಇದರಲ್ಲಿ ಸಂಘದ ಆಶೀರ್ವಾದ ಇದೆ, ಅವರೇ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದು ಮುಂದುವರಿಸಬೇಕು, ಇದನ್ನ ನೀವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರೇ ಹೇಳ್ತಾರೆ ಯಾರೋ ಪ್ರಭಾವ ಬೀರಿರ್ಬೇಕು ನಮ್ಮ ಪಕ್ಷದವ್ರ ಮೇಲೆ, ಅವರು ನನ್ನ ಮೇಲೆ ಪ್ರಭಾವ ಬೀರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೇಳಿ ಅದೇ ಸಂದರ್ಭದಲ್ಲಿ ನಮ್ಮ ವಿಜಯೇಗೌಡ ನಂತರ ಬಂದು ಕಾಂಪ್ರಮೈಸ್ ಮಾಡ್ರಿ ಮತ್ತೆ ಹೇಳಿ ಬಹಳ ಕಷ್ಟಪಟ್ಟಿದ್ದೀರಾ, ಬಹಳ ಸೋತು ಹೋಗಿದ್ದೀರಾ, ಏನ್ ಹೇಳ್ತೀರ ಅದು ಕೊಡ್ತಿರ್ತೀವಿ. ಹೌದು, ಸೋತು ಸತ್ಯ. ನಮಗೀಗ ಇಲ್ಲ, ಆದ್ರೆ ಆ ಲಕ್ಷ ಭ್ರಷ್ಟಾಚಾರ ಆಗಿರೋಲ್ಲ, ಅದು ಬಾಯಿ ಬಂದಾಗ ಬಯಸಿದ್ದೆ. ನಾನು ಓಡ್ಬಿಟ್ಟು ಇಲ್ಲ, ನಾನು ಟೈಪ್ ಮಾಡ್ತಿದ್ದೆ, ಕೇಸು ಟೈಪ್ ಮಾಡ್ತೀನಿ ನೋಡಿ ಯಾರು ಹೇಳ್ತಾ ಇರೋದು, ಇದು ಬಿಜೆಪಿಯವರ ಸ್ಪೋಕ್ಸ್ ಪರ್ಸನ್ ಅವ್ರು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಅವ್ರ ನಂತರ ಬಂದಿದ್ರು, ಒಂದು ಸಂಖ್ಯೆ ಹೇಳಿ ಅದನ್ನ ನಿಮ್ಗೆ ತಲುಪಿಸ್ತೀವಿ, ನಿಮಗೆ ಹಾಸ್ಪಿಟ್ಲಿಗೂ ಖರ್ಚಿಲ್ಲ, ಮುಂದೆ ನೀವೇನ್ ಮಾಡ್ತೀರಿ, ಒಂದು ಸಂಖ್ಯೆ ಹೇಳಿ ಅಂತ. ಅದಾದ್ಮೇಲೆ ಏನ್ ಮಾಡಿದ್ರಂತೆ, ಇವ್ರು ಬೈದ್ರಂತೆ, ಭ್ರಷ್ಟಾಚಾರದ ದುಡ್ಡು ಬೇಕಾಗಿಲ್ಲ. ಯಾರಪ್ಪ ಹೇಳ್ತಾ ಇರೋದು ಇದು? ಯಾರ ಹೆಸರು ಉಲ್ಲೇಖ ಆಗಿರೋದು? ಕಾಂಗ್ರೆಸ್ ಅವ್ರದ್ದಾಗಿದೆಯಾ? ಕಾಂಗ್ರೆಸ್ ಹಗರಣ ಮುಚ್ಚಾಕ್ಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾಕೆ ಹೋಗ್ಬೇಕು ಅಂತ ನಿನ್ನೆ ಕೇಳ್ತಾ ಇದ್ರಲ್ಲ, ಅದ್ರಲ್ಲಿ ಏನಾದ್ರು ಲಾಜಿಕ್ ಇದೆಯಾ ಅಂತ ಕೇಳಿದ್ರಲ್ಲ, ಆ ಲಾಜಿಕ್ ನಮ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲಿ ಕೇಳಿ, ಬಿಜೆಪಿ ಕಚೇರಿನಲ್ಲೇ ಇದಕ್ಕೆ ಉತ್ತರ ಸಿಗುತ್ತೆ. ಯು ಡೋಂಟ್ ಹ್ಯಾವ್ ಟು ಕಮ್ ನಾಕಿಂಗ್ ಆನ್ ಕಾಂಗ್ರೆಸ್ ಡೋರ್ಸ್. ನಾವು ಹೇಳ್ತಾ ಇಲ್ಲ, ನೀವು ನಿಮ್ಮ ವಕ್ತಾರರ ಕೈ ಬಯಸ್ಕೊಂಡಿದ್ದೀರಾ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಈಗ ಹೇಳಿದ್ಮೇಲೆ ಟೈಟ್ ಮಾಡ್ತೀವಿ ಅಂತ ಹೇಳಿದ ಹೋಗ್ಬಿಟ್ಟಿರಂತೆ. ಇಟ್ಸ್ ನಾಟ್ ಕಾಂಗ್ರೆಸ್ ಅಲಿಗೇಷನ್, ದಿಸ್ ಅಲಿಗೇಷನ್ ಇಸ್ ಮೇಡ್ ಬೈ ಯರ್ ಓನ್ ಪಾರ್ಟಿ ಪೀಪಲ್. ಇದು ಒಂದು ಕೊನೆದು ಒಂದು ನೋಡಿ. ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸ್ ಕೂತ್ಕೊಂಡಿದ್ದಾಗ ಅವರೊಂದು ಹೇಳಿದ ಮಾತುಗಳು ಹಾಕಿದ್ದಾರೆ. ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ವಿಜೇಂದ್ರ ವಿಷಯ ಮಾತಾಡಿದ್ರು ಅಂತ, ಬಹಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ. ಈಗ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದ ಹಣ ನಿಮಗಿಲ್ಲ. ಯಾವುದಾದ್ರು ದೊಡ್ಡ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀವಿ ಅಷ್ಟು ಕೊಡುತ್ತೇನೆ. ಇಲ್ಲಿಗೆ ಮರೆತುಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತುಬಿಡುವ ಅಂತ ಹೇಳಿ ನಾನು ಸಿಟ್ಟು ಬಂದು ಅವರಿಗೆ ಬೈದಾಗ ಏನ್ ತಿಳ್ಕೊಟ್ಟಿ ನೀನು ನಂಗೆ ರಂಚಕೊಳಗೆ ಬರಲಿಲ್ಲ, ಅವರೇ ಬಂದಿದ್ದು ಅವರೇ ಮುಂದುವರಿಸಿದಾಗ ನೀನು ಯಾರು ಕೆಲಸ ಬೈದರ ಹೆದರಿ ಓಡಿ
ಮತ್ತೊಮ್ಮೆ ಕ್ಲಿಯರ್ ಆಗಿ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವರನ್ನು ಹೇಳಿದ ಮಾತುಗಳು ಹಾಕಿದ್ದೇನೆ. ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ಯಾವುದ ವಿಜೇಂದ್ರಕ್ಕೆ ಬಂದ ಬಹಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಬಹಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದ ಹಣ ನಿಮ್ಮಲ್ಲಿಲ್ಲ. ಯಾವುದಾದ್ರೂ ದೊಡ್ಡ ಸಂಖ್ಯೆ ಹೇಳಿ, ಸಂಖ್ಯೆ ಹೇಳಿ ಏನು ಹೇಳ್ತೀವಿ ಅದು ಕೊಡುತ್ತೇನೆ. ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟುಬಿಟ್ಟು ಅವರಿಗೆ ಬೈದಾಗ ಏನ್ ತಿಳ್ಕೊಟ್ಟೆ ನೀನು ನನಗೆ ರಚನೆಗಳು ಬಂದಿದ್ಯಾ? ಅವರೇ ಬಂದಿದ್ದು, ಅವರೇ ಉತ್ತರಿಸಿದಾಗ ನೀನು ಯಾರು ಕೆಲಸ ಬಂದಿಲ್ಲ ಎಲ್ಲಿ ಓಡಿದ್ರು. ನಿನ್ನೆಲ್ಲ ನಾವು ಕೇಸನ್ನು ಟೇಕ್ ಮಾಡುವ ಅಂತೇಳಿ ಗನ್ಮಾನ ಹಿಡ್ಕೊಂಡು ಓಡಿ ಹೋಗ್ಬಿಟ್ಟು ಸಿಎಂ ಮತ್ತು ಅವರ ಮಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಿಎಂ ಮತ್ತೆ ಅವ್ರ ಮಗ ವಿಜೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾರೆ. ಅದು ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇಲ್ಲ. ಬೈದಾಗ ಗನ್ಮೆನ್ ಇಟ್ಕೊಂಡು ಓಡೋಗ್ಬಿಟ್ರಂತೆ. ಯಾಕೆ ಓಡೋಗಂತ ಏನ್ ಪರಿಸ್ಥಿತಿ ಬಂತು? ಏನ್ ಸಂಖ್ಯೆ ಕೇಳ್ಬಿಟ್ಟು ಓಡೋಗ್ಬಿಟ್ರ? ಏನ್ ಸಂಖ್ಯೆ ಹೇಳಿಲ್ಲ ಅದಕ್ಕೆ ಓಡೋಗ್ಬಿಟ್ರ ಅವರು? ಇಲ್ಲ ನೋಡಿ, ಕೊನೆಯದಾಗಿದ್ದು ಒಂದು ನೋಡ್ಬಿಡಿ 30 ಸೆಕೆಂಡ್. ಅಷ್ಟು ನೋವಾಗಿರುತ್ತೆ ನನಗೆ. I'm paying so much fee. That's the reason I decided I was there. Let them do the question, I'm game for it. I'm game for it. I'm not trying to put it up a show. Vijayendra has offered me crores of rupees to put back the stage. Vijayendra has offered me crores of it. And very frankly, I'm not as comfortable as I was earlier. To resume my problem, my home and property that I dedicated. I'm managing. And I really got to put it back in and to put it let them deny whether they have offered me money or not. Go to them. They have offered me, and everybody knows about it. You ask the congressmen, they himself. ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, 16 ಬಾರಿ ಇದನ್ನ ಉಲ್ಲೇಖಿಸಿದ್ದಾರೆ. ಬಿಜೆಪಿ ಅವರು ನನಗೆ ಆಮಿಷ ಕೊಟ್ಟರು, ಅದನ್ನು ರಾಜ್ಯಾಧ್ಯಕ್ಷರೇ ನನಗೆ ಆಮಿಷ ಕೊಟ್ಟಿರೋದು ಅಂತ ಬಹಳ ಸ್ಪಷ್ಟವಾಗಿ ಹಲವಾರು ಬಾರಿ ಉಲ್ಲೇಖಿಸಿದ್ದಾರೆ. ಅದನ್ನ ಇವತ್ತು ನಾವು ಹಿಟ್ ಅಂಡ್ ರನ್ ಮಾಡಿದೀವಿ ಅಂತ ಹೇಳ್ತಾರೆ. ಹೌ ಇಸ್ ದಟ್ ಹಿಟ್ ಅಂಡ್ ರನ್? ಇಲ್ಲಿ ನೋಡಿ, ಬಿಜೆಪಿ ನೇತಾ ಟೇಕ್ಸ್ ಸ್ವೈಪ್ ಅಟ್ ಓನ್ ಪಾರ್ಟಿ. ಬಿಜೆಪಿ ಡೆಪ್ಟಿ ಸ್ಪೋಕ್ಸ್ ಪರ್ಸನ್ ಅಂಡ್ ಎಕ್ಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಅನ್ವರ್ ಮಾನ್ಪಡಿ. ಇದು ಯಾವತ್ತಿದ್ದು? ಜೂನ್ 28, 2022. ಅದೇ ಸಂದರ್ಭದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಹೇಳಿದಂತೆ ನಡೆದುಕೊಳ್ಳುತ್ತಾರ ಸಚಿವ ಶಶಿಕಲಾ ಜೊಲ್ಲೆ. ಇದು ಅನ್ವರ್ ಮಾನ್ಪಡಿ ಅವರು ಹೇಳಿರೋದು. ಯಡಿಯೂರಪ್ಪ ವಿರುದ್ಧವೇ ಪತ್ರ ಬರೆದಿದ್ದ ಮಾನ್ಪಡಿ. ಇದರಲ್ಲಿ ಏನ್ ಹೇಳ್ತಾರೆ? ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಗರಣ ಎನ್ನಲಾಗುವ ರಾಜ್ಯ ವಕ್ಫ್ ಮಂಡಳಿ ಹಗರಣ ವರದಿಯನ್ನು ಹತ್ತಿಕ್ಕಲು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತವರ ಕುಟುಂಬ ರಾಜಿ ಮಾಡಿಕೊಂಡಿದೆ ಎಂದು ಬಿಜೆಪಿ ನಾಯಕ ಅನ್ವರ್ ಮಾನ್ಪಡಿ ಅವರು ಕಳೆದ ಮೇ ತಿಂಗಳಿನಲ್ಲಿ ಗಂಭೀರ ಆರೋಪ ಮಾಡಿದ್ದರು. ವಕ್ಫ್ ಆಸ್ತಿ ಭ್ರಷ್ಟಾಚಾರ ತನಿಖೆ ಬಿಡುವಂತೆ ಬಿಜೆಪಿಯಿಂದ ಕೋಟಿಗಟ್ಟಲೆ ಆಫರ್. ಅನ್ವರ್ ಮಾನ್ಪಡಿ ಪತ್ರಿಕೆನಲ್ಲಿ ಬಂದಿರೋದು. ಕಾಂಗ್ರೆಸ್ ಹಿಟ್ ಅಂಡ್ ರನ್ ಅಲ್ಲ. ಜೂನ್ 27, 2022 ಎಲ್ಲ ರಿಪೋರ್ಟ್ ಓದಕ್ಕೆ ಹೋಗಲ್ಲ, ಒಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅಲ್ಲದೆ ಯಡಿಯೂರಪ್ಪ ಹಾಗೂ ಅವರ ಪುತ್ರ ವಿಜೇಂದ್ರದಿಂದ ವಕ್ಫ್ ಆಸ್ತಿ ವಿಚಾರದಿಂದ ಹೊರಬರುವಂತೆ ಕೋಟ್ಯಾಂತರ ರೂಪಾಯಿಗಳ ಆಮಿಷ ಬಂದಿತ್ತು. ಆದರೆ ನಾನು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನನ್ನ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಅಚಲನಾಗಿದ್ದೇನೆ. ಪ್ರಿಂಟ್ ಮೀಡಿಯಾನಲ್ಲಿ ಬಂದಿರೋದು. ಮೈನಾರಿಟೀಸ್ ಬೀಯಿಂಗ್ ಹರಾಸ್ಡ್
Karnataka BJP spokesperson Anwar Manpadi scathing attack on own government, June 27th. In a letter to Karnataka Chief Minister Basavaraj Bommai and Home Minister Arga Gnanendra, Anwar questioned the government's failure to protect Waqf properties while pointing out that minorities were being harassed in various ways. You and the government, Anwar Manpadi ಅವರು ಹೇಳ್ತಾರೆ, you and government have totally failed in protecting the Waqf properties to the tune of 4 lakh crores. The Waqf scam report of mine on date of submission was to the tune of 2.3 lakh crores. He wrote in the letter. Anwar said the state government had failed to address the issues of minorities on all fronts and thus failed Prime Minister Narendra Modi's concept of Sabka Saath Sabka Vikas. ಇಷ್ಟೆಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. The BJP leader, ಇದು August 25th, 2022. The BJP leader, ಅಂದ್ರೆ Anwar Manpadi ಅವರು, is upset not only because Congress government evaded tabling the report in the Assembly and the Council, but because Yediyurappa government too chose to hush up the report till the apex court order compelled it to table the report in the House. ಇವತ್ತು ಸ್ಟೇಟ್ಮೆಂಟ್ ಏನಿತ್ತು ವಿಜೇಂದ್ರ ಅವರು, ನಾವು ಟೇಬಲ್ ಮಾಡಿದ್ದೀವಿ ಅಂತ. ವೆರಿ ಕ್ಲಿಯರ್ಲಿ ಅಪೆಕ್ಸ್ ಕೋರ್ಟ್ ಹೇಳಿದೆ ಅಂತ ಇವರು ಟೇಬಲ್ ಮಾಡಿರೋದು, ಅದನ್ನು ಆಕ್ಟ್ ವಿರುದ್ಧವಾಗಿ ಏನೋ ಟೇಬಲ್ ಮಾಡಿದಾರೆ ಅಂತ ಇವ್ರ ಆರೋಪ ಇದೆ. ಯಾರು ಅನ್ವರ್ ಮಾಲ್ಪಡಿ ಅವರು ಬಹಳ ಕ್ಲಿಯರ್ ಆಗಿ ಇಲ್ಲೇನು ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಓದ್ತೀನಿ. ಯಡಿಯೂರಪ್ಪ ಗವರ್ಮೆಂಟ್ ಆಲ್ಸೋ ಚೋಸ್ ಟು ಹಶ್ ಅಪ್ ದ ರಿಪೋರ್ಟ್. ಯಾಕೆ? In May this year, Manipadi had written to Prime Minister Narendra Modi accusing then Chief Minister B.S. Yediyurappa and his son B.Y. Vijayendra of conniving with leaders and suppressing the Waqf scam report. ಇವರು ಪ್ರಧಾನ ಮಂತ್ರಿ ಮೋದಿಗೆ ಮತ್ತೆ JP ನಡ್ಡಾ ಅವರಿಗೆ ಕೂಡ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಯಡಿಯೂರಪ್ಪ ಅವರು ಮತ್ತೆ ಅವರ ಮಗ ಕೆಲವು ನಾಯಕರ ಜೊತೆ ಸೇರ್ಕೊಂಡು ಈ ವಕ್ಫ್ ರಿಪೋರ್ಟ್ ಅನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. He also said, ಇದು ಅವತ್ತು 7th December 2021, the state government has failed to address the issues of minorities on all fronts and thus has failed the Prime Minister's concept of Sabka Saath Sabka Vikas. He also claimed that he had brought this issue to the notice of Prime Minister, Union Minister Amit Shah and also to RSS functionary Mukund. ಯಾರು ಇವ್ರು ಹೇಳ್ತಾ ಇರೋದು ಇನ್ನ ಎಲ್ಲ ಇದೆಲ್ಲ ಇವ್ರ ಹೇಳಿಕೆ ಇದೆ. ಪ್ರಕರಣವನ್ನು ಮುಚ್ಚಲು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರ ಕೋಟ್ಯಾಂತರ ರುಗಳು ಆಮಿಷ ಒಡ್ಡಿದ್ದರು. ಆದರೂ ನಾನು ವಿರೋಧಿಸಿ ಮಾಧ್ಯಮಗೋಷ್ಠಿ ನಡೆಸಿದ್ದೆ. ಅದನ್ನ ವಿರೋಧಿಸಿ ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಮುಖ್ಯಮಂತ್ರಿ ಆಗಿರುವ ಬಸವರಾಜ ಬೊಮ್ಮಾಯಿ ಅವರಿಗೂ ವಕ್ಫ್ ಆಸ್ತಿ ಕಬಳಿಕೆ ಪ್ರಕರಣದ ತನ್ನ ವರದಿ ಅನುಷ್ಠಾನಗೊಳಿಸಲು ಹಲವು ಬಾರಿ ತಿಳಿಸಿದ್ದೇನೆ. ಪ್ರಕರಣವನ್ನು ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕರಣವನ್ನು ಮುಚ್ಚಲು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರು ಕೋಟ್ಯಾಂತರ ರೂಪಾಯಿಗಳನ್ನು ಆಮಿಷ ನೀಡಿದ್ದರು. ಅದನ್ನು ನಾನು ವಿರೋಧಿಸಿ ಮಾಧ್ಯಮಗೋಷ್ಠಿ ನಡೆಸಿದೆ. ಇದೀಗ ಮುಖ್ಯಮಂತ್ರಿ ಆಗಿರುವ ಬಸವರಾಜ ಬೊಮ್ಮಾಯಿ ಕೂಡ ನಾನು ಇದೇ ಸೇಮ್ ಹೇಳಿದ್ದೇನೆ. ಆದರೆ ಇದರ ಬಗ್ಗೆ ಸ್ಪಂದನೆ ನೀಡದೆ ಇರುವುದರಿಂದ ಬೇಸತ್ತು ನನಗೆ ಸರ್ಕಾರದಿಂದ ನೀಡಿರುವ ಗನ್ಮ್ಯಾನ್ ಮತ್ತು ಸರ್ಕಾರದ ಸವಲತ್ತುಗಳನ್ನು ಹಿಂದಿರುಗಿಸುತ್ತಿದ್ದೇನೆ ಎಂದು ಘೋಷಿಸಿದರು. ನಾವು ಕೇಳ್ತಾ ಇರೋದು, ನೀವು ಹಿಟ್ ಅಂಡ್ ರನ್ ಅಂತ ಇದ್ರಲ್ಲಪ್ಪ, ಹಿಟ್ ಅಂಡ್ ರನ್ ನಾವು ಮಾಡ್ತಾ ಇಲ್ಲ, ನಿಮ್ಮ ಪಾರ್ಟಿಯವರೇ ಮಾಡ್ತಾ ಇರಬೇಕು.